ನಮ್ಮ ಕರ್ನಾಟಕ ಸೈನ್ಯ ನೂತನ ತಾಲೂಕು ಅಧ್ಯಕ್ಷರಾಗಿ ಹಸನ್ ನದಾಫ್ ಆಯ್ಕೆ. ದೇವರಹಿಪ್ಪರಗಿ ನಮ್ಮ ಕರ್ನಾಟಕ ಸೇನೆ ನೂತನ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷರಾಗಿ ಹಸನ್ ನದಾಫ್ ಅವರನ್ನ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡಕೋಟೆ, ಜಿಲ್ಲಾಧ್ಯಕ್ಷರಾದ ಮಹೇಶ್ ನಾಯಕ್ ಅವರ ಸಮ್ಮುಖದಲ್ಲಿ ವಿಜಯಪುರದ ಜಿಲ್ಲಾ ಕಚೇರಿಯಲ್ಲಿ ಆದೇಶ ಪ್ರತಿಯನ್ನ ನೀಡಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮಾತನಾಡಿ, ಕನ್ನಡವೇ ಕಾಯಕ, ಕನ್ನಡವೇ ಕೈಲಾಸ ಎಂಬ ನಮ್ಮ ಸಂಘಟನೆಯ ಸಂದೇಶದಿಂದ ಮುಂದೆ ಸಾಗಬೇಕು ಎಂದು ಹೇಳಿದರು. ಕನ್ನಡ ನಾಡಿನ ಸೇವೆಗೆ ಸದಾ ಸಿದ್ಧರಾಗಬೇಕು ಮತ್ತು ಬಡವರ ಪರವಾಗಿ ಯಾವತ್ತೂ ನಮ್ಮ ಸಂಘಟನೆ ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಹಿದ್ ರೋಗಿ, ಸುನೀಲ್ ಕನಮಡಿ, ಹುಸೇನ್ ಕೊಕಟನೂರ, ಬಾಬು ನದಾಫ್, ಅಶೋಕ್ ಗೊಲ್ಲರ್, ಮೀರು ಕಲಾಲ್, ಗುರುಪಾದಪ್ಪ ಮಣೂರ್, ಹಾಜಿಲಾಲ್ ಕರ್ನಾಚಿ, ಅಬ್ಬಾಸ್ ಅಲಿ ಆವೇರಿ, ಇಬ್ರಾಹಿಂ ಮಸಳಿ, ಅಕ್ಷಯ್ ಕುಮಾರ್ ಗೊಬ್ಬರ್ ಹಾಗೂ ಜಿಲ್ಲಾ ಸಂಘಟನಾ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಅಬ್ಬಾಸ್ ಅಲಿ ಆವೇರಿ, ಹಂಸ ಟಿವಿ. ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಪದಾಧಿಕಾರಿಗಳ ವ್ಯಾಪ್ತಿಯಲ್ಲಿ ನೂತನವಾಗಿ ದೇವರಿಪ್ಪರಗಿ ತಾಲೂಕಿನ ನೂತನ ತಾಲೂಕಾಧ್ಯಕ್ಷರಾಗಿ ಆಯ್ಕೆಯಾದಂಥ ಹಸನ್ ನದಾಫ್ ಅವರಿಗೆ ಇವತ್ತು ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂಥ ನಾನು ಮಹೇಶ್ ನಾಯಕ್ ಅವರು ಆದೇಶ ಪತ್ರವನ್ನು ಇವತ್ತಿನಿಂದ ಅವರ ಸಂಪೂರ್ಣ ಎಲ್ಲ ಕಾರ್ಯವೈಖರಿಗೆ ಆದೇಶದ ಮೇರೆಗೆ ಇವತ್ತು ಆದೇಶ ಪತ್ರವನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಎಲ್ಲ ವಿಚಾರ ಹಾಗೂ ಅನುಷ್ಠಾನ ಮತ್ತು ಬದ್ಧತೆಯಿಂದ ಈ ಸಂಘಟನೆಗೆ ಸಂಪೂರ್ಣ ಜವಾಬ್ದಾರಿಯಿಂದ ಕಾರ್ಯ ನಿರ್ವಹಿಸಬೇಕಂತ ಅವರ ಹತ್ರ ಹೇಳ್ತಾ, ಹಾಗೂ ಈ ತಾಲೂಕಾ ಪದಾಧಿಕಾರಿಗಳಾದಂಥ ಸಮಸ್ತ ಎಲ್ಲ ದೇವರಿಪ್ಪರಗಿ ತಾಲೂಕಾ ಪದಾಧಿಕಾರಿಗಳು ಅವ್ರ ಜೊತೆಗೆ ತಾವು ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ಸದಾ ಅವ್ರ ಜೊತೆ ನಿಲ್ಲಬೇಕು ಮತ್ತು ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಹೋರಾಡಿ ಈ ಕನ್ನಡ ನಾಡಿನ ನಮ್ಮ ಕರ್ನಾಟಕ ಸೇನೆಯ ಕೀರ್ತಿಗೆ ಹೆಮ್ಮೆಗೆ ಹೆಸರಾಗಬೇಕಂತ ಅವ್ರ ಹತ್ರ ಹಾರೈಸ್ತೀನಿ.